ನನ್ನ ಹೆಸರು ಶ್ರೀನಿವಾಸ್ ಶರ್ಮಾ ಅಂತ, ರೇಷ್ಮೆ ಶಾಖೆ ನಿರ್ದೇಶಕರು. ನಾನು ಗೂಡಿನಂತರ ಚಟುವಟಿಕೆ ಅಧಿಕಾರಿ, ಜೊತೆಗೆ ಇಲ್ಲಿ ಪ್ರಭಾರ ರೇಷ್ಮೆ ಗೂಡು ಮಾರುಕಟ್ಟೆ ತಗೊಂಡು ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಸಮಸ್ಯೆ ಏನಿಲ್ಲ. ನಮ್ಮ ಚನ್ನಪಟ್ಟಣ ರೇಷ್ಮೆ ಗೂಡು ಮಾರುಕಟ್ಟೆಗೆ ಅಂದಾಜು ಒಂದು 35ರಿಂದ 40 ಲಾಟ್ ಬರ್ತಾಯಿದೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇತ್ತು ಅಂದರೆ ಕನಿಷ್ಠ ಅಂದರೆ 70ರಿಂದ 80 ಲಾಟ್ ಬರ್ತಾಯಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೆಲವು ರೀಲರ್ಗಳು ಏನಾಗಿದ್ದಾರೆ, ಅವರು ಇಲ್ಲಿ ರೀಲಿಂಗ್ ಚಟುವಟಿಕೆ ನಡೀತೀರ ಏನು ಮಾಡ್ತಾರೆ, ಅದನ್ನ ಹೊರಗಡೆಗೆ ಸಾಗಾಣಿಕೆ ಮಾಡ್ತಾಯಿದ್ದಾರೆ. ಆ ಸಾಗಾಣಿಕೆಯಿಂದ ಏನಾಗ್ತಾ ಇದೆ ಅಂದರೆ ಇಲ್ಲಿ ಪ್ರಾಮಾಣಿಕವಾಗಿ ನಡೆಸೋವಂಥ ರೀಲಿಂಗ್ ಘಟ್ಟಗಳು ನಡೆಸೋವಂಥ ರೀಲರ್ಗಳು ಏನಾಗಿದೆ ಗೂಡು ಸಿಗ್ತಾ ಇಲ್ಲ ಅಂತ. ಮತ್ತು ಇನ್ನೊಂದು ಈ ಯಾರು ಹೊರಗಡೆ ಕಳಿಸ್ತಾ ಇದ್ದಾರೆ ಅವ್ರಿಗೆ ಒಂದು 5-10 ರೂಪಾಯಿ ಕಮಿಷನ್ ಇಟ್ಕೊಂಡು ಅವ್ರು ಬೇರೆ ಕಡೆ ಮಾಡ್ತಾಯಿದ್ದಾರೆ. ಸೊ ನಮ್ಮ ಸಮಸ್ಯೆ ಹೀಗೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ನಮ್ಮ ರೇಷ್ಮೆ ಉಪನಿರ್ದೇಶಕರು ಮತ್ತು ರೇಷ್ಮೆ ಜಂಟಿ ನಿರ್ದೇಶಕರೊಂದಿಗೆ ನಾನು ಆಗಲೇ ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಸೊ ಇದಕ್ಕೇನಾದರೂ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ಈಗಾಗಲೇ ಶನಿವಾರ ಒಂದು ಆದೇಶ ಮಾಡಿಸ್ಕೊಂಬಂದೆ. ಸೊ ಒಂದು 2 ಅಧಿಕಾರಿಗಳಿಗೆ ಈಗಾಗಲೇ ನಾವು ಒಂದು ತಂಡ ರಚನೆ ಮಾಡಿಕೊಂಡು ನಾವು ಏನು ಯಾವುದು ನಡೀತಾ ಇದೆ, ರೀಲಿಂಗ್ ಘಟಕ ಯಾವ್ದು ನಡೀತಾ ಇಲ್ಲ ಅನ್ನೋದನ್ನು ಒಂದು ಪರಿಶೀಲನೆ ಮಾಡಬೇಕು ಅಂತ ನಾವು ಕ್ರಮ ಕೈಗೊಳ್ಳೋದಕ್ಕೆ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಮೋಸ್ಟ್ ಪ್ರಾಬಲಿ ಈ ವೀಕ್ದಲ್ಲಿ ಏನಂದರೆ ಈಗ ಈ ವಾರದಲ್ಲಿ ನಮ್ಮ ಏನು ರೀಲರ್ಗಳದ ರೀಲಿಂಗ್ ಘಟಕ ಏನಿದೆ ಅದನ್ನೆಲ್ಲ ಇನ್ನೊಂದು 5 ದಿನ ಇಲ್ಲ 6 ದಿನದಲ್ಲಿ ನಾನು ಪರಿಶೀಲನೆ ಮಾಡಿ ಯಾರು ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಪರಿಹಾರ ಕಂಡುಕೊಂಡು ಏನು ಇಲ್ಲಿ ಯಾರು ಪ್ರಾಮಾಣಿಕವಾಗಿ ರೀಲರ್ಗಳಿಗೆ ಗೂಡ್ ಸಿಗಬೇಕೋ ಅದನ್ನು ನಾನು ಅದಕ್ಕೆ ಆದಷ್ಟು ನಾನು ಆ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ಇವತ್ತಿನ ಸಮಸ್ಯೆ ಏನಾಗಿದೆ ಅಂದರೆ ಬರುವಂಥ ರೀಲರ್ಗಳು ಇಲ್ಲಿ ಒಂದು 30ರಿಂದ 40 ಜನ ಬರ್ತಾರೆ ಅಂದಾಜು. ಸೊ ಅದರಲ್ಲಿ ಏನಾಗಿದೆ, ಇವತ್ತು ಅವ್ರು ಏನು ಮಾಡಿದ್ದಾರೆ, ನಮಗೆ ಏನಂದರೆ ಅಂಥ ಬ್ರೋಕರ್ಗಳಿಗೆ ನಿಲ್ಲಿಸಬೇಕು ನೀವು ಗೂಡು ತಗೊಳ್ಳೋದನ್ನು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರೋದು. ನಾನು ಅದಕ್ಕೆ ನನಗೂ ಕಾಲಾವಕಾಶ ಬೇಕಪ್ಪ, ನನಗೂ ಒಂದು, ಯಾಕಂದರೆ ನಾನು ಒಂದು ಸಮಿತಿ ಮಾಡ್ಕೊಂಡು ಹೋಗ್ಬೇಕು, ಟೀಮ್ ಮಾಡ್ಕೊಂಡು ಹೋಗ್ಬೇಕು. ಒಬ್ಬನೇ ಹೋದರೆ ಅದಕ್ಕೆ ಇದಿರಲ್ಲ. ಏನೋ ಒಂದು ಟೀಮ್ ಅಂತ ಹೋದಾಗ ಅಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ, ಏನೇನು ವೀಕ್ನೆಸ್ ಇದೆ ಅದನ್ನೆಲ್ಲ ನಾವು ಕಂಡುಕೊಳ್ಬೋದು. ಇವಾಗ ಒಂದು ಕಡೆ ಅವನ ಹತ್ರ ಗೂಡು ಎಷ್ಟಿದೆ, ಅವನು ಇಷ್ಟು ಗೂಡು ತೊಗೊಂಡೋದ, ಆ ಗೂಡು ಇಲ್ಲೇ ತೊಗೊಂಬಂದಿದ್ದಾನೆ, ಇಲ್ಲ ಬೇರೆ ಕಡೆಗೆಲ್ಲ ಸಾಗಾಣಿಕೆ ಮಾಡಿದ್ದಾನೆ, ಇದನ್ನೆಲ್ಲ ಒಂದೇ ಸತಿ ಒಬ್ಬನೇ ನಿಂತ್ಕೊಂಡು ಪರಿಶೀಲನೆ ಮಾಡೋಕ್ಕಲ್ಲ. ಆದರೆ ಒಂದು ತಂಡ ಇದ್ದಾಗ ಏನಾಗುತ್ತೆ, ಅವನು ಗೂಡು ಎಷ್ಟು ತಗೊಂಡ, ಎಷ್ಟು ಗೂಡು ಬಿಡ್ತಾ ಇದ್ದಾನೆ, ಆಮೇಲೆ ಅವ್ನ ಮೀಟರ್ ರೀಡಿಂಗ್ ಏನು, ಇಲ್ಲೇನು ನಡೀತಾ ಇದೆಯಾ, ಈ ಯೂನಿಟ್ ನಡೀತಾ ಇಲ್ವಾ ಅಂತೆಲ್ಲ ಪರಿಶೀಲನೆ ಮಾಡೋದಕ್ಕೆ ಕನಿಷ್ಠ ಅಂದರೆ ಒಂದು 5ರಿಂದ 10 ನಿಮಿಷ ಬೇಕು. ಒಬ್ಬರೇ ಹೋದಾಗ ಅದು ಮಾಡೋಕ್ಕಾಗಲ್ಲ. ಇವತ್ತಿನ ರೇಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೂ ಇವತ್ತು ಆಕ್ಷನ್ ನಡೀತಾ ಇರೋದ್ರಿಂದ ಕನಿಷ್ಠ ಅಂದರೆ 550ರಿಂದ 600 ಆಗಬೇಕು. 650-700 ತನಕ ನಡೀತಾ ಇದೆ, ಇಲ್ಲ ಅಂತಲ್ಲ. ಹಿಂದಿನ ದಿನಗಳಲ್ಲಿ 650-700 ರೂಪಾಯಿ ತನಕ ಹೋಗಿದೆ. ಇವತ್ತು ಈ ಸಮಸ್ಯೆ ಏನಾಗಿದೆ ಅಂದರೆ ಕೆಲವರು ಬರ್ದಿರ ಅವರೇ ಸ್ವಂತ ನಿರ್ಬಂಧ ಇರ್ಕೊಂಡು ನಾವು ಬರಲ್ಲ ಮಾಡಲ್ಲ ಅನ್ನೋ ಉದ್ದೇಶದಿಂದ ಈ ಥರ ಹಂಗಾಗಿದೆ. ಸೊ ಇದನ್ನು ಇವಾಗ ಆಲ್ರೆಡಿ ಅವರ ಜೊತೆ ನಾವು ಸಮಾಲೋಚನೆ ಮಾಡಿ ಪರಿಹಾರ ಕಂಡುಕೊಂಡಿದ್ದೀವಿ. ಒಂದು 5-6 ದಿವಸದಲ್ಲಿ ಇಲ್ಲ ಒಂದು ವಾರದ ಒಳಗಡೆ ಅದಕ್ಕೇನೋ ಒಂದು ದಾರಿ ಮಾಡ್ತೀವಿ.